ಗುರು ನೋಡಿ, ಇದು ನಮ್ಮ ಪರಿಸ್ಥಿತಿ. ಒಂದು ಡ್ಯೂಟಿ ಮಾಡಿದ್ದೀನಿ, ತೋರಿಸ್ತೀನಿ ನಿಮಗೆ ಅಮೌಂಟು ನೋಡಿ. ಒಂದು ಡ್ಯೂಟಿ ಮಾಡಿದ್ದೀನಿ 612 ರೂಪಾಯಿ. ಅಮೌಂಟ್ ಕಟ್ಟಾಗಿರೋದು 134. ನಾನು ಪೋಟ್ರವ್ರಿಗೆ ಕಮಿಷನ್ ಕೊಡಬೇಕಾಗಿರೋದು 986 ರೂಪಾಯಿ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಕೂಲ್ ಮಿನಿ ಟ್ರಕ್ಗೆ. ನಿಮಗೆಲ್ಲರಿಗೂ ನನ್ನ ಮತ್ತೊಂದು ಹೊಸ ವಿಡಿಯೋಗೆ ಆತ್ಮೀಯ ಸ್ವಾಗತ ಅಂತ ಹೇಳ್ತಾ, ನೆನ್ನೆ ಸೋಮವಾರ ಆಯಿತು, ಯಾವುದೂ ಡ್ಯೂಟಿ ಮಾಡಿಲ್ಲ. ಯಾಕಂದರೆ ಸ್ವಲ್ಪ ಅಮ್ಮ ಊರಿಂದ ಬಂದಿದ್ರು, ಪರ್ಸನಲ್ ಕೆಲಸ ಬೇರೆ ಇತ್ತು, ಅದಕ್ಕೋಸ್ಕರ ಯಾವುದೂ ಡ್ಯೂಟಿ ಮಾಡಿಲ್ಲ. ಫುಲ್ ದಿನ ನೆನ್ನೆ ರೆಸ್ಟ್ ತಗೊಂಡಿದ್ದೀನಿ. ಇವತ್ತು ಮಂಗಳವಾರ 9 ಗಂಟೆ ಟೈಮ್ ಆಗೈತೆ. ನೋ ಬ್ರೋಕರು, ಅಂಕಲ್ ಡೆಲಿವರಿ, ಪೋರ್ಟ್ರು ಮತ್ತು ಎಲ್ಲ ಆನ್ಲೈನಲ್ಲಿದೆ ಆ್ಯಪು. ಒಂದರಲ್ಲೂ ಯಾವುದೂ ಡ್ಯೂಟಿ ಬಂದಿಲ್ಲ. ಯಾವುದೋ ಒಂದು ನೋ ಬ್ರೋಕರಲ್ಲಿ ಬಂದಿತ್ತು, ಆದರೆ ಪಿಕಪ್ಪೇ 7 ಕಿಲೋಮೀಟ್ರ್ ಇತ್ತು, ಅದಕ್ಕೋಸ್ಕರ ಆಕ್ಸೆಪ್ಟ್ ಮಾಡೋಕ್ಕೆ ಹೋಗಲಿಲ್ಲ. ನೋ ಬ್ರೋಕರಲ್ಲಿ ಇನ್ನೂವರೆಗೂ ಆ್ಯಕ್ಟಿವೇಟ್ ಆದಾಗಿಂದ ID ಇನ್ನೂವರೆಗೂ ಯಾವುದೋ ಒಂದು ಡ್ಯೂಟಿ ಮಾಡಿಲ್ಲ. ಬನ್ನಿ, ಫಸ್ಟ್ ಡ್ಯೂಟಿ ನೋ ಬ್ರೋಕರಲ್ಲಿ ಯಾವ ಥರ ಮಾಡಬೇಕಂತ ನಿಮಗೆ ತೋರಿಸ್ಕೊಡ್ತೀನಿ. ಹಾಗೆ ನಾನು ಮಾಡ್ತೀನಿ, ಯಾಕಂದರೆ ನನಗೂ ಗೊತ್ತಿಲ್ಲ ಯಾವ ಥರ ಮಾಡೋದಂತ. ಅಂದರೆ ಎಕ್ಸ್ಪೀರಿಯನ್ಸ್ ಇದೆ ಬೇರೆ ಡ್ಯೂಟಿ ಮಾಡಿರೋದು, ಇದು ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾಡೋದು. ನೋಡೋಣ ಇವತ್ತಿನ ಅರ್ನಿಂಗ್ಸ್ ಎಷ್ಟಾಗುತ್ತೆ, ಮತ್ತು ನೆನ್ನೆದು ಅರ್ನಿಂಗ್ಸ್ನ ಇವತ್ತು ರಿಕವರ್ ಮಾಡ್ಕೋಬೇಕು. ಯಾಕಂದರೆ ಫುಲ್ ದಿನ ರಜೆ ಆಗಿತ್ತಲ್ಲ. ನೋಡೋಣ ಇವತ್ತಿನ ದಿನ ಎಷ್ಟು ಅರ್ನಿಂಗ್ಸ್ ಆಗುತ್ತೆ. 8 ಗಂಟೆವರೆಗೂ ರಾತ್ರಿ ಡ್ಯೂಟಿ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. 8 ಗಂಟೆ ಆಗುತ್ತೋ 9 ಗಂಟೆ ಆಗುತ್ತೋ ನನಗೂ ಗೊತ್ತಿಲ್ಲ. ಮಾಡೋಣ ಎಷ್ಟು ಅರ್ನಿಂಗ್ಸ್ ಆಗುತ್ತೆ ನೋಡೋಣ. ಪೋರ್ಟ್ರಲ್ಲಿ ಎಷ್ಟಾಗುತ್ತೆ, ಅಂಕಲ್ ಡೆಲಿವರಿಲಿ ಎಷ್ಟಾಗುತ್ತೆ. ನೋ ಬ್ರೋಕರಲ್ಲಿ ಕಮಿಷನ್ ತೊಗೋತಾರೆ ಅಂತ ನಾನು ಹೇಳಿದ್ದೆ, ಬಟ್ ಸಾರಿ, ನನಗೂ ಗೊತ್ತಿರಲಿಲ್ವಲ್ಲ. ನಮ್ಮ ಫ್ರೆಂಡ್ಸ್ ಎಲ್ಲ ನಮ್ಮ ಸರ್ಕಲ್ದು ವೀಡಿಯೋ ನೋಡಿಬಿಟ್ಟು, ಅಣ್ಣ ನೋ ಬ್ರೋಕರಲ್ಲಿ ಕಮಿಷನ್ ಇರೋಲ್ಲ, ಎಷ್ಟು ದುಡ್ದಿರ್ತೀರ ಎಲ್ಲ ನಿಮಗೆ ಅಂತ ಹೇಳಿದ್ರು. ಅದೊಂದು ವಿಚಾರ ಖುಷಿ ಆಯಿತು. ಬನ್ನಿ ಇವತ್ತು ನೋ ಬ್ರೋಕರಲ್ಲಿ ಯಾವುದಾದ್ರೂ ಫಸ್ಟ್ ಡ್ಯೂಟಿ ಬಂದರೆ ಮಾಡೋಣ. ಹಂಗೆ ಪೋರ್ಟ್ರಲ್ಲೂ ಯಾವುದಾದ್ರೂ ಬಂದರೆ ಮಾಡೋಣ. ಯಾಕಂದರೆ 900 ರೂಪಾಯಿ ಚಿಲ್ಲರೆ ನಾನು ಪೋರ್ಟ್ರ್ ಕಮಿಷನ್ ಕೊಡಬೇಕು. ಇವತ್ತಿನ ದಿನ ಎಷ್ಟಾಗುತ್ತೆ ಅರ್ನಿಂಗ್ಸ್ ನೋಡೋಣ. ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಯಾರ್ಯಾರು ನಾನು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಬನ್ನಿ ಗುರು, ಫಸ್ಟ್ ಡ್ಯೂಟಿ ಬಂತು. ಟೈಮ್ ಬಂದು 9 ಗಂಟೆ 10 ನಿಮಿಷ ಆಗೈತೆ. ಆನ್ ಮಾಡಿದ್ದು ಒಂದು 10 ನಿಮಿಷದಲ್ಲಿ ಒಂದು ಡ್ಯೂಟಿ ಬಂತು. ಪೋರ್ಟ್ರಲ್ಲೇ ಬಂದಿರೋದು 747 ರೂಪಾಯಿ. ಸಾರಾಯಿಪಾಳ್ಯದಿಂದ HSR ಲೇಔಟ್ ಹೋಗ್ಬೇಕು. ಬೆಳಿಗ್ಗೆದ್ದು ಟ್ರಾಫಿಕ್ ಇರುತ್ತೆ. 1.5 ಅವರ್ ತೋರಿಸ್ತಾ ಇದೆ ಡ್ರಾಪ್ ಪಾಯಿಂಟು. ನಾನು ಹಂಗೆ ಚೆಕ್ ಮಾಡಿದೆ ಮ್ಯಾಪಲ್ಲಿ, 1.5 ಅವರ್ ತೋರಿಸ್ತಾ ಇದೆ. ಪಿಕಪ್ ಪಾಯಿಂಟ್ ಬಂದು 2 ಕಿಲೋಮೀಟರ್ ಇದೆ, ತೋರಿಸ್ತೀನಿ ನೋಡಿ ನಿಮಗೆ. ಫಸ್ಟ್ ಡ್ಯೂಟಿ ಬಂದೈತೆ. ಮಾನ್ಯತಾ ಟೆಕ್ ಪಾರ್ಕು, ಬ್ಯಾಕ್ ಗೇಟು. ಅಮೌಂಟ್ ಬಂದು 747 ರೂಪಾಯಿ. ನಂದು ಸಸ್ಪೆಂಡ್ ಆಗುತ್ತೆ ಮತ್ತೆ ID ಇವತ್ತು ಕೂಡ, ಮತ್ತೆ ಅಮೌಂಟ್ ಕಟ್ಟಬೇಕು. ಪಿಕಪ್ ನೋಡಿ 2 ಕಿಲೋಮೀಟರ್ ಇದೆ ಪಿಕಪ್ಪು. ಬನ್ನಿ ಪಿಕಪ್ ಪಾಯಿಂಟ್ ಹತ್ರ ಹೋಗೋಣ. ಕಸ್ಟಮರ್ ಕಾಲ್ ಮಾಡಿಲ್ಲ ನಾನು, ಡೈರೆಕ್ಟಾಗಿ ಹೋಗ್ಬಿಡೋಣ. ಯಾಕಂದರೆ 2 ಕಿಲೋಮೀಟರ್ ಇದೆಲ್ಲ, 5 ನಿಮಿಷದಲ್ಲಿ ಹೋಗ್ಬೋದು. ಡೈರೆಕ್ಟಾಗಿ ಹೋಗಿ ಮೆಟ್ರಲ್ಲಿ ಏನಿದೆ ಅಂತ ನೋಡೋಣ. ಬನ್ನಿ ಪಿಕಪ್ ಪಾಯಿಂಟ್ ಹತ್ರ ಹೋಗಿ ಸಿಗೋಣ. ಫೈನಲಿ ಪಿಕಪ್ ಪಾಯಿಂಟ್ ಹತ್ರ ಬಂದು ನಿಂತ್ಕೊಂಡಿದ್ದೀನಿ. ಒಂದು 2 ಕಿಲೋಮೀಟರ್ ಇತ್ತು ಪಿಕಪ್, ಬಂದು ನಿಂತ್ಕೊಂಡಿದ್ದೀನಿ. ಹಿಂದೆಗಡೆ ಮೆಟ್ರಲ್ಲಿ ಲೋಡ್ ಮಾಡ್ತಾ ಇದ್ದಾರೆ. ಶೀಟ್ ಅದು 7 ಫೀಟೋ 6 ಫೀಟ್ ಶೀಟ್ ಇದ್ದಾವೆ. ಬನ್ನಿ ತೋರಿಸ್ತೀನಿ ನೋಡಿ ನಿಮಗೆ. ಶೀಟ್ ಇರೋದು ಲೋಡ್ ಮಾಡ್ತಾ ಇದ್ದಾರೆ. ಎಷ್ಟು ಶೀಟ್ ಇದ್ದಾವೆ ಗೊತ್ತಿಲ್ಲ, ನೋಡೋಣ. ಲೋಡ್ ಮಾಡೋವಾಗ ಕೇಳೋಣ ಎಷ್ಟು ಸೀಟ್ ಇದಾವೆ ಅಂತ. ಗುರು ಫೈನಲಿ ಲೋಡ್ ಆಗೈತೆ ಗಾಡಿ. ಇದೊಂದು 8 ಶೀಟ್ ಇದಾವಂತೆ, ಕೆಂಪು ಶೀಟ್ ಅಲ್ಲ ಏನಿದು ಲೆಂತ್ ಇರೋದು. ಸ್ವಲ್ಪ ಕಟ್ ಮಾಡಿ ಹಾಕ್ತೀನಿ ಅಂತ ಹೇಳಿದ್ದಾರೆ, ಹಾಕ್ಲಿ. ಇಷ್ಟೇ ಇರೋದು. HSR ಲೇಔಟು. ಟ್ರಿಪ್ ಸ್ಟಾರ್ಟ್ ಮಾಡಿಬಿಡೋಣ. ನೋಡೋಣ ಎಷ್ಟು ಕಿಲೋಮೀಟ್ರ್ ಐತೆ. ಇದೊಂದು ಗುರು ಸುಮ್ಮನೆ ತಲೆ ತಿನ್ನತ್ತೆ. 22 ಕಿಲೋಮೀಟ್ರು. ಬಾ ಇರಲಿ, ಇನ್ನೇನು 750 ರೂಪಾಯಿ. 450 kg ಇದೆ ಅಂತೆ. ಇತ್ತ 450 ಅಣ್ಣ ಲೋಡ್ ಆಗೈತೆ. ಇದೊಂದು ಸ್ವಲ್ಪ ಕಟ್ ಮಾಡಿದ್ದಾರೆ ನೋಡಿ. ಬನ್ನಿ ಸೀದಾ ಡೈರೆಕ್ಟು ಡ್ರಾಪ್ ಪಾಯಿಂಟ್ ಹತ್ರ ಹೋಗಿ ಸಿಗೋಣ. 11 ಗಂಟೆ ಫಸ್ಟ್ ಡ್ಯೂಟಿ ಕಂಪ್ಲೀಟ್ ಆಗೋಕ್ಕೆ. 11:15 ಅನ್ಲೋಡ್ ಎಲ್ಲ ಮಾಡಬೇಕಲ್ಲ. ನೋಡಿ 12 ಕಿಲೋಮೀಟರ್ ಹೋಗೋಕ್ಕೆ 1.5 ಅವರ್ ತೋರಿಸ್ತಾ ಇದೆ. ನಾನು 9:30ಗೆ ಫಸ್ಟ್ ಡ್ಯೂಟಿ ಆನ್ ಮಾಡಿರೋದು. ಪಿಕಪ್ ಮಾಡ್ಕೊಳಕ್ಕೆ, ಒಂದು ಲೋಡಿಂಗ್ ಮಾಡ್ಕೊಳಕ್ಕೆ ಒಂದು 10 ನಿಮಿಷ 15 ನಿಮಿಷ ಆಯ್ತು ಅಷ್ಟೇನೆ. 10:00ವರೆಗೆ ಲೋಡ್ ಆಗಿದೆ ಅಂದ್ರೂ 12:30ಗೆಲ್ಲ ಎಕ್ಸಾಕ್ಟ್ ಅಲ್ಲಿರ್ತೀನಿ ನಾನು. ಹೋಗ್ತಾ ಇದ್ದೀನಿ. ನೋಡಿ ಟ್ರಾಫಿಕ್ ಇವತ್ತು ಮಂಗಳವಾರ ಅಂದ್ರೆ ಅಷ್ಟೇ ಆಗೈತೋ ಗೊತ್ತಾಗ್ತಾ ಇಲ್ಲ. ಫುಲ್ಲು ಜಾಮು ರೋಡು. ಅದ್ರಲ್ಲಿ ಬೇರೆ ಈ ರೋಡ್ ಎಲ್ಲಿ ಹೋಗ್ತೀವಿ ಎಲ್ಲ ಕಡೆನೂ ಕ್ಲೋಸ್. ರೌಂಡ್ ಹಾಕಿ ಸುತ್ತಾಡಿ ಬೇಜಾರಾಗ್ಬಿಟ್ಟೈತೆ. 13 ಕಿಲೋಮೀಟರ್ ಇರೋದು 17 ಕಿಲೋಮೀಟರ್ ಆಗೈತೆ ಟೋಟಲ್. ಏನ್ ಮಾಡ್ತೀರಾ? ಸ್ಟಾರ್ಟಿಂಗ್ ಬರೋವಾಗ 22 ಕಿಲೋಮೀಟ್ರು, ಮತ್ತೆ ಒಂದು 5 ಕಿಲೋಮೀಟರ್ ಎಕ್ಸ್ಟ್ರಾ ಸುತ್ತಾಡಿರೋದು.
ಟೋಟಲ್ ಒಂದ್ 27 ಕಿಲೋಮೀಟರ್ ಆಗೈತೆ. ಯಾವ ಕಡೆನಾದ್ರೂ ಹೋಗಿ ಫುಲ್ ಜಾಮ್ ಐತೆ. ಒಂದ್ ಸೈಡ್ ರೋಡ್ ಬಂದ್ ಮಾಡ್ಬಿಟ್ಟಿದ್ದಾರೆ. ಒಂದ್ ಸೈಡ್ ಇಂದ ಸುತ್ತಾಕೊಂಡ್ ಬರ್ಬೇಕು. ಸುತ್ತಾಕೊಂಡ್ ಬಂದ್ರು ಟ್ರಾಫಿಕ್ ಫುಲ್ ಜಾಮ್ ರೋಡ್. ಇಷ್ಟೇ ಸ್ಲೋ ಮೂವಿಂಗ್ ಹೋಗ್ತಾ ಇರೋದು. ಸ್ಲೋ ಆಗಿ ಹೋಗ್ತಾ ಐತೆ. ಮುಂದೆನೆ ಹೋಗ್ತಾ ಇಲ್ಲ ಗಾಡಿ. 1 ಅವರ್ಗೆ 12 ಕಿಲೋಮೀಟರ್ಗೆ 1 ಅವರ್ 20 ನಿಮಿಷ ತೋರಿಸ್ತಾ ಇದೆ. ನೋಡ್ತೀರಾ? 1 ಸೆಕೆಂಡ್ ತೋರಿಸ್ತೀನಿ ನೋಡಿ ನಿಮಗೆ. ನೋಡಿ ಎಷ್ಟು ಜಾಮ್ ಐತೆ ರೋಡು. ಫುಲ್ ರೆಡ್. ಎಲ್ಲಿವರೆಗೂ ನೋಡಿದ್ರು ಫುಲ್ ಜಾಮ್ ರೋಡು. ಫುಲ್ ರೋಡು ಇಲ್ಲಿ ನೋಡಿ. ಮುಂದೆ ಹೋದಂಗೆಲ್ಲಾನು ಜಾಮ್ ಐತೆ ರೋಡು. ಇದಂತೂ ನಾವ್ ಇಲ್ಲಿರೋದು ನೋಡಿ. ಇವಾಗ ಜಾಮ್ ಯಾವ ಕಲರ್ ಇರುತ್ತೋ ಫ್ರೂಟ್ ಮಿಕ್ಸ್ ಜಾಮು ಆ ತರ ಐತೆ ಜಾಮು. ಫುಲ್ಲು ರೆಡ್. ಬನ್ನಿ ಇನ್ನೇನ್ ಮಾಡೋದು, ಹೋಗೋದು. ಫಸ್ಟ್ ಡ್ಯೂಟಿನೇ ಇವತ್ತು. ನಾಮ ಹಾಕಿರೋ 500 ರೂಪಾಯಿ ಡೀಸೆಲ್ ಅಲ್ಲಿ ನೋಡಿ ಟ್ರಾಫಿಕ್ ಅಲ್ಲಿ ನಿಂತ್ಕೊಂಡು ಅರ್ಧ ಖಾಲಿ ಆಗ್ಬಿಟ್ಟೈತೆ. ಇನ್ನೂ ಅರ್ಧ ಹೋಗ್ಬೇಕು. ಏನ್ ಮಾಡೋದು, ಆಗಿದ್ದಾಗ್ಲಿ ಹೋಗೋದೆ ಅಷ್ಟೇ. ಫೈನಲಿ ರೀಚ್ ಆಗಿದ್ದೀನಿ. ಎಷ್ಟು ಟ್ರಾಫಿಕ್ ಅಂದ್ರೆ 2.5 ಅವರ್ ಬೇಕಾಯ್ತು. 20 ಕಿಲೋಮೀಟರ್ ಬರೋಕ್ಕೆ 2.5 ಅವರ್. ಟೈಮ್ ಬಂದು ಎಕ್ಸಾಕ್ಟ್ ಆಗಿ 12 ಗಂಟೆ 25 ನಿಮಿಷ ಆಗೈತೆ. ಎಷ್ಟು ಟ್ರಾಫಿಕ್ ಅಂದ್ರೆ ಕಾಲೆಲ್ಲ ನೋಯ್ತಾ ಐತೆ. ಅಷ್ಟು ಟ್ರಾಫಿಕ್. ಕೂತ್ಕೊಳಕ್ ಆಗ್ತಲ್ಲ ಗಾಡಿಲಿ. ಅಷ್ಟು ನೋವಾಗ್ತಾ ಐತೆ ಕಾಲು. ಯಾಕೋ ಇವತ್ತು ಎಷ್ಟು ಟ್ರಾಫಿಕ್ ಆಯ್ತು. ಮಂಗಳವಾರ ನೆನ್ನೆ ಸೋಮವಾರ ಇರುತ್ತಂತ ನಾನು ಅನ್ಕೊಂಡ್ರೆ ಮಂಗಳವಾರನೂ ಐತೆ. ಬನ್ನಿ ಟ್ರಿಪ್ ಎಂಡ್ ಮಾಡೋಣ, ತೋರಿಸ್ತೀನಿ ನೋಡಿ ನಿಮ್ಗೆ. ಅನ್ಲೋಡ್ ಮಾಡ್ತಾ ಇದ್ದಾರೆ. 25 ಶೀಟ್ ತಗೊಂಬರಕ್ಕೆ 2.5 ಅವರ್. ಇದೇ ಬಿಲ್ಡಿಂಗು ಅನ್ಲೋಡ್ ಮಾಡ್ತಾ ಇದ್ದಾರೆ. ಮಾಡ್ಲಿ, ಟ್ರಿಪ್ ಎಂಡ್ ಮಾಡೋಣ. ಮತ್ತೆ ಒಂದು 5 ನಿಮಿಷ ಕೂತ್ಕೊಳ್ಳೋಣ ಸ್ವಲ್ಪ ಸೈಡಲ್ಲಿ ಎಲ್ಲಾದ್ರೂ. ಕಲ್ಲಂಗಡಿ ಹಣ್ಣು ಐತೆ, ಕಲ್ಲಂಗಡಿ ತಿನ್ಬೇಕಂತ ಆಸೆ ಆಗೈತೆ. ಬಿಸಿಲು ಬೇರೆ ಜಾಸ್ತಿನೇ ಆಗೈತೆ. ಟ್ರಿಪ್ ಎಂಡ್ ಮಾಡಿ ಒಂದು ಕಲ್ಲಂಗಡಿ ತಿನ್ಕೊಂಡು ಮತ್ತೆ ಯಾವುದಾದ್ರೂ ಡ್ಯೂಟಿ ಬಂದರೆ ಅಪ್ಡೇಟ್ ಮಾಡ್ತೀನಿ. ನೋಡ್ರಿ, ಅಮೌಂಟ್ ಬಂದು 800 ರೂಪಾಯಿ ಅಂದಾಜು ಲೆಕ್ಕ ಹಾಕೊಂಬಿಡಿ. 747 ಐತೆ, ಕಾಣಿಸ್ತಾ ಇಲ್ವಲ್ಲ. 747. ಟ್ರಿಪ್ ಎಂಡ್ ಮಾಡೋಣ ಬನ್ನಿ ಗುರು. ನೋಡಿ, ಇದು ನಮ್ಮ ಪರಿಸ್ಥಿತಿ. 1 ಡ್ಯೂಟಿ ಮಾಡಿದ್ದೀನಿ, ತೋರಿಸ್ತೀನಿ ನಿಮಗೆ ಅಮೌಂಟು. ನೋಡಿ, 1 ಡ್ಯೂಟಿ ಮಾಡಿದ್ದೀನಿ 617 ರೂಪಾಯಿ. ಅಮೌಂಟ್ ಕಟ್ಟಾಗಿರೋದು 134. ನಾನು ಪೋಟ್ರವ್ರಿಗೆ ಕಮಿಷನ್ ಕೊಡಬೇಕಾಗಿರೋದು 986 ರೂಪಾಯಿ. ಕಾಣಿಸ್ತಾ ಇದೆಯಾ? 986 ರೂಪಾಯಿ ಕೊಡಬೇಕು. ಇನ್ನೊಂದು ಯಾವುದಾದ್ರೂ ಡ್ಯೂಟಿ ಮಾಡಿದ್ನಂತ ತಿಳ್ಕೊಳ್ಳಿ, ಸಸ್ಪೆಂಡ್ ಆಗಿಬಿಡ್ತೀನಿ ನಾನು. ID ಸಸ್ಪೆಂಡು. ಮತ್ತೆ 1100 ರೂಪಾಯಿ ಏನೋ ಕಟ್ಟಿದ್ರೆ ಮತ್ತೆ ಆನ್ಲೈನ್ ಬರ್ತಾರೆ. ಇದು ನಮ್ಮ ಪರಿಸ್ಥಿತಿ. ಡೀಸೆಲ್ ಹಾಕ್ಸಿದ್ರೆ ಪೋಟ್ರವ್ರಿಗೆ ಕಮಿಷನ್ ಕೊಡೋಕೆ ಕಾಸಿರಲ್ಲ, ಕಮಿಷನ್ ಕೊಟ್ಟರೆ ಡೀಸೆಲ್ ಕಾಸಿರಲ್ಲ. ಆ ಥರ ಐತೆ ನಮ್ಮ ಪರಿಸ್ಥಿತಿ. ಗುರು, ಫೈನಲಿ ಇನ್ನೊಂದು ಡ್ಯೂಟಿ ಬಂದೈತೆ. ಪೋಟ್ರಲ್ಲೇ ಬಂದಿರೋದು 986 ರೂಪಾಯಿ ಏನು ಕಮಿಷನ್ ಕೊಡಬೇಕಿತ್ತು, ಕ್ಲಿಯರ್ ಮಾಡಿದೆ. ಅದೇ ಒಂದು ಡ್ಯೂಟಿ ಬಂದಿದ್ನಲ್ಲ ಫಸ್ಟು 750 ರೂಪಾಯಿದು. ಅದೊಂದು ಸ್ವಲ್ಪ ನನ್ನ ಹತ್ರ ಒಂದು ಸ್ವಲ್ಪ ಮಿಕ್ಕಿತ್ತು ಅಮೌಂಟ್, ಅದನ್ನು ಕೊಡಿಸ್ಬಿಟ್ಟು 986 ಅಂದರೆ 1000 ರೂಪಾಯಿನೇ ಕಮಿಷನ್ ಕಟ್ಟಿದ್ದೀನಿ. ಇವಾಗ ಒಂದು ಪೋಟ್ರಲ್ಲೇ ಡ್ಯೂಟಿ ಬಂದೈತೆ. 1.5 ಕಿಲೋಮೀಟರ್ ಪಿಕಪ್ ಇದೆ. ಹೋಗ್ತಾ ಇದ್ದೀನಿ, 5 ನಿಮಿಷ ತೋರಿಸ್ತಾ ಇದೆ ಪಿಕಪ್ ಪಾಯಿಂಟು. ಹೋಗ್ತಾ ಇದ್ದೀನಿ. ಟ್ರಾಫಿಕ್ ಬೇರೆ ಜಾಸ್ತಿನೇ ಐತೆ ಗುರು. ಯಾಕೋ ಇವತ್ತು ಬೇಜಾರಾಗ್ಬಿಟ್ಟೈತೆ. ಒಂದೇ ಬಾಡಿಗೆಗೆ 1 ಡ್ಯೂಟಿ ಕಂಪ್ಲೀಟ್ ಮಾಡೋವರೆಗೆ ತುಂಬ ಸುಸ್ತಾಗ್ಬಿಡ್ತು. 2ನೇ ಡ್ಯೂಟಿ ಮಾಡೋಕ್ಕೆ ಮನಸ್ಸು ಬರ್ತಾ ಇಲ್ಲ ಇವತ್ತು. ಯಾಕೋ ಅಷ್ಟು ಟ್ರಾಫಿಕ್ ಇತ್ತು. 1ನೇ ಬಾಡಿಗೆನೆ ಬಹಳ ಕಷ್ಟ ಆಯಿತು. ಇಲ್ಲಿ ಸಾಯಂಕಾಲವರೆಗೂ ಎಷ್ಟಾಗುತ್ತೆ ನೋಡೋಣ. ಮೊನ್ನೆ ಒಂದು ಪರ್ಸನಲ್ ಡ್ಯೂಟಿ ಹೇಳಿದ್ನಲ್ಲ ನಿಮಗೆ, ಪರ್ಸನಲ್ ಕೆಲಸ ಇದೆ ಅಂತ ಹೋಗಿದ್ದೆ. ಅದು ಛತ್ರಿ ಮತ್ತೆ ಸನ್ ಡೈರೆಕ್ಟ್ ಏನೋ ತಗೋತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಇವತ್ತೊಂದು ನೋಡಿದ್ದೀನಿ ಫೇಸ್ಬುಕ್ಕಲ್ಲಿ. 800 ರೂಪಾಯಿ ಹೇಳಿದ್ದಾರೆ. ಇವತ್ತು ಎಲ್ಲ ಸರಿಯಾಗಿದೆ ಅಂತ ಕೇಳಿದೆ ನಾನು. ಅಣ್ಣ ಅದು ಚಾಲೂ ಐತಾ ಇಲ್ಲ ಬಂದೈತೆ ಅಂತ ಕೇಳಿದೆ. ಇಲ್ಲ ಅಣ್ಣ, ಚಾಲೂ ಇರೋದೆ. ಛತ್ರಿ, ಅಂಬ್ರೆಲಾ ಛತ್ರಿ 2 ಒಂದೇ ಅಲ್ವಾ. ಛತ್ರಿ ಮತ್ತೆ ರಿಮೋಟು, ಅದ್ರ ಕೇಬಲ್ಲು, ಸೆಟಪ್ ಬಾಕ್ಸು ಎಲ್ಲ ಕೂಡಿ ಕೊಡ್ತೀನಿ ಅಂತ ಹೇಳಿದ್ದಾನೆ. ಆಯ್ತಣ್ಣ, ಬರ್ತಾ ಇದ್ದೀನಿ ಅಂತ ಹೇಳಿದ್ದೀನಿ. ನೋಡೋಣ ಸಾಯಂಕಾಲವರೆಗೂ ಎಷ್ಟು ಡ್ಯೂಟಿ ಆಗುತ್ತೆ ನೋಡೋಣ. ಆಯ್ತಂದ್ರೆ ಅದೊಂದು 500-600 ರೂಪಾಯಿ ಕೊಟ್ಟು ತಗೋಬೇಕಂತ ಅನ್ಕೊಂಡಿದ್ದೀನಿ. ನೋಡೋಣ, ಹೋಗಿ ತಗೊಳ್ಳೋಣ. ಸ್ವಲ್ಪ ಮೊದಲು ದುಡಿಯೋಣ. ಊಟಕ್ಕೂ ಕಾಸಲ್ಲ ಇವಾಗ, ಆ ಥರ ಆಗ್ಬಿಟ್ಟಿದೆ ಪರಿಸ್ಥಿತಿ ನಮ್ಮದು. ನೆನ್ನೆ ಮೊನ್ನೆ ಒಂದು ಸ್ವಲ್ಪ ಚೆನ್ನಾಗಿ ದುಡಿದೆ. ಮನೆ ಬಾಡಿಗೆ ಅದು ಒಂದು ಸ್ವಲ್ಪ, ಅಮ್ಮ ಊರಿಂದ ಬಂದಿದ್ರು, ಅಲ್ಲೊಂದು ಸ್ವಲ್ಪ ಖರ್ಚಾಯಿತು ಅಮೌಂಟು.
ನೋಡೋಣ. ಹೋಗ್ತಾ ಇದೀನಿ ಪಿಕಪ್ ಪಾಯಿಂಟ್ ಹತ್ರ, ಹೋಗಿ ಸಿಗೋಣ. ಏನಿದೆ ಮೆಟೀರಿಯಲ್ ನೋಡಕ್ ಬರುತ್ತೆ. ಬನ್ನಿ ಪಿಕಪ್ ಪಾಯಿಂಟ್ ಹತ್ರ ಹೋಗೋಣ. ಪಿಕಪ್ ಪಾಯಿಂಟ್ ಹತ್ರ ತಗೊಂಬಂದು ಹಾಕಿದ್ದೀನಿ. ಮೋಟ್ರು ಲೋಡ್ ಮಾಡ್ತಾ ಇದಾರೆ. ವಾಟರ್ ಪಂಪ್ ಬರ್ತಲ್ಲ, ವಾಟರ್ ಮೋಟ್ರು, ಅದೆಲ್ಲ ಲೋಡ್ ಮಾಡ್ತಾ ಇದಾರೆ. ಬನ್ನಿ ಲೋಡ್ ಮಾಡಲಿ. ಲೋಡ್ ಮಾಡಿದ್ಮೇಲೆ ಮಾಡ್ತಾ ಇದಾರೆ ನೋಡಿ ಮೋಟ್ರು. ಆ ಥರ ಮೋಟ್ರ್ ಇದೆ, ಒಂದು 3-4 ಲೋಡ್ ಮಾಡ್ತಾ ಇದಾರೆ. ಲೋಡ್ ಮಾಡಲಿ. ಲೋಡ್ ಮಾಡಿದ್ಮೇಲೆ ಡೈರೆಕ್ಟ್ ಟ್ರಿಪ್ ಸ್ಟಾರ್ಟ್ ಮಾಡಿ ಹೋಗೋಣ ಡ್ರಾಪ್ ಪಾಯಿಂಟ್ ಹತ್ರ. ಗುರು ಫೈನಲಿ ಲೋಡ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. 14 ಕಿಲೋಮೀಟರ್ ಇದೆ, 35 ನಿಮಿಷ ತೋರಿಸ್ತಾ ಇದೆ. ಎಲೆಕ್ಟ್ರಾನಿಕ್ ಸಿಟಿ ಫ್ಲೈಓವರ್ ಕೆಳಗಡೆಯಿಂದ ಹೋಗ್ಬೇಕು, ಅದ್ರಲ್ಲಿ ಬೇರೆ ಫುಲ್ ಜಾಮ್ ಆಗೈತೆ ರೋಡು. 14 ಕಿಲೋಮೀಟರ್ಗೆ 35 ನಿಮಿಷ. ಇದು ಇನ್ನೂ ಪರವಾಗಿಲ್ಲ. ಅವಾಗಲೇ ಬಂದ್ವಲ್ಲ, 5 ಕಿಲೋಮೀಟರ್ಗೆ ಅರ್ಧ ಗಂಟೆ ತೋರಿಸ್ತಾ ಇತ್ತು ಗುರು. ಇದು ಫ್ಲೈಓವರ್ ಮೇಲೆ ಹೋಗಿದ್ದೆ, ಟೋಲ್ ಕಟ್ಟೋದು ಅವಶ್ಯಕತೆ ಇರಲಿಲ್ಲ. ಸರಿ, ಟೋಲ್ ಕಟ್ಟಬೇಕಿತ್ತು. ಕೆಳಗಡೆಯಿಂದ ಹೋಗ್ತಾ ಇದ್ದೀನಿ, ಏನು ಟೋಲ್ ಕಟ್ಟೋ ಅವಶ್ಯಕತೆ ಇಲ್ಲ. ಬನ್ನಿ ಹೋಗೋಣ. ಎಷ್ಟಾದರೂ ಆಗಲಿ, ಹೆಂಗಾದರೂ ಆಗಲಿ, ಡ್ಯೂಟಿ ಬರ್ತೈತಲ್ಲ, ಅದೇ ಒಂದು ಖುಷಿ. ಎಷ್ಟು ದುಡಿತೀನಿ ದುಡಿಯೋಣ. ನೋ ಬ್ರೋಕರಲ್ಲಿ 1 ಡ್ಯೂಟಿನಾದರೂ ಮಾಡ್ಬೇಕಂತೀನಿ, 1 ಡ್ಯೂಟಿ ಬರ್ತಾ ಇಲ್ಲ. ಇಲ್ಲಿ ಯಾವುದಾದ್ರೂ ಬರಲಿ, ನಮಗೆ ಕಾಸು ಬಂದರೆ ಸಾಕು, ದುಡಿದ್ರೆ ಸಾಕು, ಅಷ್ಟೇ. ಬನ್ನಿ ಡ್ರಾಪ್ ಪಾಯಿಂಟ್ ಹತ್ರ ಹೋಗಿ ಸಿಗೋಣ. ಒಂದು 5-6 ಮೋಟ್ರ್ ಇದೆ. ನೀರಿನ ಮೋಟ್ರು ಹೊಲಕ್ಕೆ ಹಾಕ್ತಾರಲ್ಲ, ಆ ಮೋಟ್ರದು ಎಲ್ಲ ಹಾಕೊಂಡಿದ್ದೀನಿ. ಬನ್ನಿ ಡ್ರಾಪ್ ಪಾಯಿಂಟ್ ಹತ್ರ ಹೋಗಿ ಸಿಗೋಣ. ಫೈನಲಿ ಬಂದು ಕೂತ್ಕೊಂಡಿದ್ದೀನಿ ಡ್ರಾಪ್ ಪಾಯಿಂಟ್ ಹತ್ರ. ಟೈಮ್ ಬಂದು 2 ಗಂಟೆ ಆಗೈತೆ. ಊಟಕ್ಕೆ ಹೋಗಿದಾರಂತೆ ಎಲ್ಲ ಲೇಬರ್ಸು. ಒಂದು ಅರ್ಧ ಗಂಟೆ ಆಗುತ್ತೆ, ವೆಯ್ಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಇನ್ನೇನು ಮಾಡೋದು, ಏನು ಮಾಡೋಕ್ಕಾಗಲ್ಲ, ವೆಯ್ಟ್ ಮಾಡಲೇಬೇಕು. ಎಲ್ಲ ಊಟ ಟೈಮ್ ಅಲ್ಲ, ನನಗೂ 1 ಅವರು ಬ್ರೇಕ್ ಇರುತ್ತೆ, ಹೆಂಗೋ ಲಂಚ್ ಬ್ರೇಕು ಮಾಡ್ಕೊಂಡು ಬರ್ತಾರೆ. ಬಂದಮೇಲೆ ಅನ್ಲೋಡ್ ಆಗೋದು. ನಾನು ಏನು ಮಾಡೋದು, ಸುಮ್ಮನೆ ಕೂತ್ಕೊಂಡ್ಬಿಡೋಣ. ಅನ್ಲೋಡ್ ಆಗಲಿ, ತೋರಿಸ್ತೀನಿ ನೋಡಿ ನಿಮ್ಗೆ ಹಿಂದೆ. ನೋಡಿ ಲೋಡ್ ಮಾಡ್ಕೊಂಡು ಬಂದಿದ್ದೀನಿ ಡ್ರಾಪ್ ಪಾಯಿಂಟ್ ಹತ್ರ. ಫುಲ್ಲು ಮೋಟ್ರು ಕಂಪ್ನಿ ಇದು, ನಾನು ಹಾಕೊಂಬಂದಿರೋದು ಮೆಟೀರಿಯಲ್ಲು. ಇನ್ನೂ ಊಟಕ್ಕೆ ಹೋಗೋರೆ, ಒಂದು ಅರ್ಧ ಗಂಟೆ ಹೇಳೋರೆ. ಒಂದು ಅರ್ಧ ಗಂಟೆ ಬಿಟ್ಕೊಂಡು ಅವ್ರಿಗೆ ಮಾತಾಡೋಣ. ಬನ್ನಿ ಸ್ವಲ್ಪ ನಾವು ಏನಾದರೂ ಸ್ವಲ್ಪ ಕುಡ್ಕೊಂಡು ತಿನ್ಕೊಂಡು ಬರೋಣ ಅಂತೆ. ಫ್ರೆಂಡ್ಸ್ ನೋಡಿ, ಪ್ರಾಬ್ಲಮ್ ಏನು ಗೊತ್ತಾ, ಅನ್ಲೋಡ್ ಮಾಡೋಕೆ ಬರ್ತೀವಿ, ಅನ್ಲೋಡ್ ಮಾಡ್ಕೊಂಡು ಅನ್ಲೋಡ್ ಪಾಯಿಂಟಿಗೆಲ್ಲ ಕೂತ್ಕೋತೀವಿ. ಅನ್ಲೋಡ್ ಮಾಡ್ತಾರೆ, ಮಾಡಿದ್ಮೇಲೆ ಪೇಮೆಂಟ್ ಮಾಡಬೇಕಲ್ವಾ. ಮೊದಲೇ ಅರ್ಧ ಗಂಟೆ 1 ಗಂಟೆ ವೆಯ್ಟ್ ಮಾಡಿರ್ತೀವಿ, ಅದ್ರಲ್ಲಿ ಬೇರೆ ಮತ್ತೆ ಅರ್ಧ ಗಂಟೆ ಪೇಮೆಂಟ್ ಮಾಡೋಕ್ಕೆ ಅರ್ಧ ಗಂಟೆ ಲೇಟ್ ಮಾಡಿಸ್ತಾರೆ. ನಮ್ಮ ಓನರ್ಗೆ ಹೇಳಿದ್ದೀನಿ, ಅವ್ರು ಮಾಡ್ತಾರೆ, ಇವ್ರು ಮಾಡ್ತಾರೆ, ನೀವು ಒಂದು 5 ನಿಮಿಷ ವೆಯ್ಟ್ ಮಾಡಿ, ಡ್ರೈವಿಂಗ್ ಮಾಡ್ತಾ ಇದ್ದೀವಿ ಅಂತ. ನಾವು ಮೊದಲೇ ಅಲ್ಲೇ ಕೇಳಿರ್ತೀವಿ, ಸರ್ ಪೇಮೆಂಟ್ ಯಾರು ಮಾಡ್ತಾರೆ? ಇಲ್ಲ, ನಾನು ಹೋಗಿ ನಾನು ಕಾಲ್ ಮಾಡಿ ಹೇಳ್ತೀನಿ, ಮಾಡ್ತಾರೆ ಅಂತಾರೆ. ಇಲ್ಲಿ ಬಂದು ಅರ್ಧ ಗಂಟೆ 1 ಗಂಟೆ ವೆಯ್ಟ್ ಮಾಡಿದ್ರು ಅವ್ನು ಪೇಮೆಂಟ್ ಮಾಡಲ್ಲ. ಯಾಕೆ ಅಲ್ಲೇ ಮಾಡಿದ್ರೆ ನಾವೇನು ತಗೊಂಡು ಹೋಗಲ್ವಾ ಅಂತೀವ? ಹೌದಲ್ವಾ? ತಗೊಂಡು ಹೋಗ್ತೀವಿ ನಾವು. ಅಲ್ಲಿದ್ರು ಅಲ್ಲಿ ಪೇಮೆಂಟ್ ಮಾಡಿದ್ರೆ ತೊಗೊಂಡು ಹೋಗ್ತೀವಿ, ಇಲ್ಲಿ ಬಂದು ಪೇಮೆಂಟ್ ಮಾಡಿದ್ರೆ 2 ಒಂದೇ ಅಲ್ವಾ? ಫಸ್ಟಿಗೆ ಮಾಡಿದ್ರೆ ಮುಗಿದೋಗುತ್ತಲ್ಲ. ಸುಮ್ಮನೆ ಏನೋ ತಲೆ ತಿಂತಾರೆ. ಇನ್ನು ತಗೊಂಡು ಓಡೋಗ್ತೀವಿ ಅವ್ರದ್ದೇನೋ ಕಾಸು. ನಾವು ಪೇಮೆಂಟ್ ಮಾಡಬೇಕು. ನೀವು ಏನೋ ಇನ್ನೂ ಒಂದು ಮೆಟೀರಿಯಲ್ಲೇ ತಗೊಂಡಿಲ್ಲ, ಅವಾಗ ಕಾಸು ಕೇಳ್ತಿರಲ್ಲ ಅಂತಾರೆ. ನಾವು ತಗೊಂಡು ಹೋದ್ಮೇಲೆ ಕಾಸು ಕೊಡ್ತಾರೆ. ಕೊಡಬೇಕು, ಪರವಾಗಿಲ್ಲ, ನಾವೇನು ಹಠ ಮಾಡಿ ಕೂತ್ಕೊಳ್ಳಲ್ಲ, ಕೊಡ್ರಿ ಇವಾಗಲೇ ಬೇಕು ಅಂತ. ಬಂದ್ಮೇಲೆ ಮಾತ್ರ ಮಾಡ್ಬೇಕಲ್ವಾ, ನಾವು ಬೇರೆ ಡ್ಯೂಟಿ ಮಾಡಬೇಕಲ್ಲ, ಅವಾಗಾದ್ರೂ ಪೇಮೆಂಟ್ ಮಾಡಬೇಕು ಬೇಡವಾ? ಬಂದು ಮತ್ತೆ ಅರ್ಧ ಗಂಟೆ ಮಾಡಿ ಅನ್ಲೋಡ್ ಮಾಡಿ ಅರ್ಧ ಗಂಟೆ ಆಯಿತು, ಕೂತ್ಕೊಂಡಿದ್ದೀನಿ, ಇನ್ನೂವರೆಗೂ ಪೇಮೆಂಟ್ ಮಾಡಿಲ್ಲ. ಏನು ಮಾಡ್ತೀರಾ ಈ ಥರ ಆದರೆ? ಬೇರೆ ಡ್ಯೂಟಿ ಮಾಡೋದೇ ಬೇಡವಾ? ಏನು ಬಿಡಿ, ನಮ್ಮ ಫ್ರೆಂಡ್ಸ್ ಸರ್ಕಲಲ್ಲಿ ಇರೋದು ಆಮೇಲೆ ಮಾಡ್ತಾರೆ, ಒಂದು 5 ನಿಮಿಷ ಬಿಟ್ಕೊಂಡು ಅರ್ಧ ಗಂಟೆ ಬಿಟ್ಕೊಂಡು ಮಾಡ್ತಾರೆ ಅಂದರೆ ಒಂದು ಮಾತು. ಯಾರೇನೂ ಗೊತ್ತಿರಲ್ಲ, ಆದರೂ ಕೂಡ ನಾವು ಆಯ್ತು ಸರ್ ಮಾಡಿ ಅಂತ ಅರ್ಧ ಗಂಟೆ ಕೂತ್ಕೊಂಡಿದ್ದೀನಿ, ಇನ್ನೂ ಒಂದು 5 ನಿಮಿಷ ಕೂತ್ಕೊಂಡಿದ್ದೀನಿ, 10 ನಿಮಿಷ ಕೂತ್ಕೊಂಡಿದ್ದೀನಿ ಅಂದರೆ ಅದು ಪರವಾಗಿಲ್ಲ. ಅರ್ಧ ಗಂಟೆ 1 ಗಂಟೆ ವೆಯ್ಟ್ ಮಾಡಿಸ್ತಾರಂದ್ರೆ ಇದು ನ್ಯಾಯನಾ? ನೀವೇ ಹೇಳಿ. ಗುರು ಕೊನೆಗೂ 3:30ಗೆ ಒಂದು ಡ್ಯೂಟಿ ಫೈನಲಿ ಬಂತು. ಒಂದು 2 ಅವರ್ ವೆಯ್ಟ್ ಮಾಡಿದ್ದೀನಿ. 2ನೇ ಡ್ಯೂಟಿ ಮುಗಿಸ್ಬಿಟ್ಟು ಇದು 3ನೇ ಡ್ಯೂಟಿ ಬಂದು ಕೋಟ್ರಲ್ಲೇ ಬಂದೈತೆ. 796 ರೂಪಾಯಿ, 800 ರೂಪಾಯಿ ಅಂತ ಲೆಕ್ಕ ಹಾಕೊಳ್ಳಿ. ಕಲಾಸಿಪಾಳ್ಯ ಡ್ರಾಪ್ ಇರೋದು. ಪಿಕಪ್ಪು ದೊಡ್ಡ ಬೊಮ್ಮಸಂದ್ರದಲ್ಲಿ ಇದ್ದೀನಿ ನಾನು ಪ್ರೆಸೆಂಟ್ ಇವಾಗ. ದೊಡ್ಡ ಬೊಮ್ಮಸಂದ್ರ ಅಲ್ಲ, ಬೊಮ್ಮಸಂದ್ರದಲ್ಲಿ ಇದ್ದೀನಿ, ಎಲೆಕ್ಟ್ರಾನಿಕ್ ಸಿಟಿ ಹತ್ರ. ಬನ್ನಿ ಪಿಕಪ್ ಪಾಯಿಂಟ್ ಹತ್ರ ಹೋಗೋಣ. ಕಸ್ಟಮರ್ ಕಾಲ್ ಮಾಡಿದೆ, ರಿಸೀವ್ ಮಾಡ್ತಾ ಇಲ್ಲ, ಅದಕ್ಕೋಸ್ಕರ ಡೈರೆಕ್ಟಾಗಿ ಪಿಕಪ್ ಪಾಯಿಂಟ್ ಹತ್ರ ಹೋಗೋಣ. ಏನಿದೆ ಮೆಟೀರಿಯಲ್ ನೋಡಿಕೊಂಡು ಮತ್ತೆ ನೋಡೋಣಂತೆ. ಬನ್ನಿ ಪಿಕಪ್ ಪಾಯಿಂಟ್ ಹತ್ರ ಹೋಗೋಣ. ಫಸ್ಟ್ ಪಿಕಪ್ ಬಂದು 2 ಕಿಲೋಮೀಟರ್ ಇದೆ, ತೋರಿಸ್ತೇನೆ ನೋಡಿ ನಿಮಗೆ. ನೋಡಿ ಗುರು ಬಂದೈತೆ ಡ್ಯೂಟಿ. ಪಿಕಪ್ ಬಂದು 2 ಕಿಲೋಮೀಟರ್ ಇದೆ. ಅಮೌಂಟ್ ತೋರಿಸ್ತೇನೆ ನೋಡಿ ನಿಮಗೆ, 796 ರೂಪಾಯಿ. ಡ್ರಾಪ್ ಬಂದು ಸೆಕೆಂಡ್ ಕ್ರಾಸ್ ರೋಡು ಕಲಾಸಿಪಾಳ್ಯ ಡ್ರಾಪು. ಇವಾಗಲೇ ಸ್ವಲ್ಪ ಟ್ರಾಫಿಕ್ ಇರಲ್ಲ, ಇನ್ನೊಂದು ಗಂಟೆ ಅಷ್ಟರಲ್ಲೇ ಜಲ್ದಿ ಹೋಗಿ ಡ್ಯೂಟಿ ಕಂಪ್ಲೀಟ್ ಮಾಡೋಣ. ಬನ್ನಿ ಡೈರೆಕ್ಟ್ ಪಿಕಪ್ ಪಾಯಿಂಟ್ ಹತ್ರ ಹೋಗಿ ಸಿಗೋಣ. ಗುರು ಫೈನಲಿ ಲೋಡ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. 5 ಪಿಸ್ಟನ್ ಇರೋದು. ಒಂದು ಪಿಸ್ಟನ್ನು ಎಷ್ಟಂದರೆ 150 kg ಸಮಥಿಂಗ್ ಏನೋ ಐತೆ ಅಂಥದ್ದು 5 ಪೀಸು. ಅದು
ಕಲಾಸಿಪಾಳ್ಯ ಟ್ರಾನ್ಸ್ಪೋರ್ಟ್ ಇದೆ, ಟ್ರಾನ್ಸ್ಪೋರ್ಟ್ ತಗೊಂಡು ಹೋಗ್ಬೇಕು. KR ಮಾರ್ಕೆಟ್ ಹತ್ರ ಎಕ್ಸಾಕ್ಟ್. ಅದ್ರಲ್ಲಿ ಬೇರೆ ಇವರು ಸರ್ ಇದು ಫ್ಲೈಓವರ್ ಮೇಲಿಂದ ಹೋಗ್ಬಿಡಿ, ಎಲೆಕ್ಟ್ರಾನಿಕ್ ಸಿಟಿ ಫ್ಲೈಓವರ್ ಐತಲ್ಲ, ಫ್ಲೈಓವರ್ ಮೇಲಿಂದ ಹೋಗ್ಬಿಡಿ ಅಂತ ಹೇಳಿದ್ರು. ನಾನು ಹೇಳಿದೆ ಸರ್ ನೀವು ಇನ್ಕ್ಲೂಡ್ ಮಾಡಿಲ್ಲ ಟೋಲು, ಸಪ್ರೇಟು ಕೊಡ್ತೀನಿ ಅಂದ್ರೆ ಹೋಗ್ತೀನಿ ಅಂತ ಹೇಳಿದೆ. ಆಯ್ತು ಸರ್ ನಮಗೂ ಸ್ವಲ್ಪ ಬೇಗ ಅರ್ಜೆಂಟ್ ಐತೆ, ನಾವು ಕೊಡ್ತೀನಿ ಹೋಗಿ ಅಂತ ಹೇಳಿದ್ರು. ಅದೇ ತಗೊಂಡು ಹೋಗ್ತಾ ಇದ್ದೀನಿ. ಮೇಲೆ ನೋಡ್ತೀರಾ ಫ್ಲೈಓವರ್ ಮೇಲೆ ಕೂಡ ಜಾಮ್ ಐತೆ, ರೋಡ್ ತೋರಿಸ್ತೀನಿ ನೋಡಿ ನಿಮ್ಗೆ. ಎಲೆಕ್ಟ್ರಾನಿಕ್ ಸಿಟಿ ಫ್ಲೈಓವರ್ ಮೇಲಿದ್ದೀನಿ, ಆದ್ರೂ ಜಾಮ್ ಐತೆ ರೋಡು. ನಂಬ್ತೀರಾ ನೀವು? ನೋಡಿದ್ರೆ ನಂಬಲೇಬೇಕು. ಏನು ಗೊತ್ತಿಲ್ಲ, ಕೆಳಗಡೆ ಆದ್ರೆ ಟ್ರಾಫಿಕ್ ಇರುತ್ತೆ, ಸಿಗ್ನಲ್ ಇದೆ ಅಂತ ಒಂದು ಮಾತು ಹೇಳ್ಬೋದು. ಬಟ್ ಇಲ್ಲೇನು ಇಲ್ವಲ್ಲ, ಆದ್ರೂ ಕೂಡ ಟ್ರಾಫಿಕ್ ಏನು ಗೊತ್ತಾಗಲ್ಲ. ಸುಮ್ಮನೆ ಬೆಂಗಳೂರಿದು ಟ್ರಾಫಿಕ್ ನೋಡಿ. ಫ್ಲೈಓವರ್ ಮೇಲೆ ಕಾಸು ಬೇರೆ ಕಟ್ ಬಂದಿದೀವಿ 120. ಫಾಸ್ಟ್ ಆಗಿಲ್ಲ ನಂದು, ಅದಕ್ಕೋಸ್ಕರ 120 ರೂಪಾಯಿ ಕಟ್ಟಬೇಕು. 120 ಕಟ್ ಬಂದ್ರೂ ಕೂಡ ಈ ತರ ನಿಂತ್ಕೊಂಡೇ ಹೋಗೋ ಪರಿಸ್ಥಿತಿ ನಮ್ದು. ಬನ್ನಿ ಹೋಗೋಣ, ಡ್ರಾಪ್ ಪಾಯಿಂಟ್ ಹತ್ರ ಹೋಗಿ ಸಿಗೋಣ ಡೈರೆಕ್ಟ್ ಆಗಿ. ಫೈನಲಿ ಅನ್ಲೋಡ್ ಆಯ್ತು. ಇದೆ ಟ್ರಾನ್ಸ್ಪೋರ್ಟು, ಅನ್ಲೋಡ್ ಮಾಡಿದ್ದೀನಿ. ಟ್ರಿಪ್ ಕೂಡ ಎಂಡ್ ಮಾಡಿದ್ದೀನಿ. ಎಂಡ್ ಆಯ್ತು. ಯಾವ್ದು ಡ್ಯೂಟಿ ಬಂದಿಲ್ಲ ಇನ್ನು, ನೋಡೋಣ ಯಾವ್ದಾದ್ರು ಡ್ಯೂಟಿ ಬಂದ್ರೆ ಮತ್ತೆ ಅಪ್ಡೇಟ್ ಮಾಡ್ತೀನಿ. ಅನ್ಲೋಡ್ ಮಾಡೋದು ಮಾಡೋಕ್ಕಾಗಲಿಲ್ಲ, ಯಾಕಂದ್ರೆ ಇಲ್ಲಿದಾವಲ್ಲ ಬ್ಲ್ಯಾಕ್ ಕಲರು ಕಬ್ಬಣದ್ದು ಕಾಣಿಸ್ತಾ ಇತ್ತು, ಬ್ಲ್ಯಾಕ್ ಕಲರ್ ಗುಂಡು, ಅದೇನೆ. ಅನ್ಲೋಡ್ ಆಯಿತು, ಹೋಗ್ತಾ ಇದ್ದೀನಿ. ಬನ್ನಿ ಡ್ರಾಪ್ ಪಾಯಿಂಟಲ್ಲಿ ಬಂದು ಅನ್ಲೋಡ್ ಮಾಡಿದ್ದೀನಿ. ಮತ್ತೆ ಯಾವ್ದಾದ್ರು ಡ್ಯೂಟಿ ಬಂದರೆ ಅಪ್ಡೇಟ್ ಮಾಡ್ತೀನಿ.